ಎಲ್ಲ ಎಷ್ಟು ತಂಗಿಗೆ ಸ್ನಾನ ಮಾಡಿಸಿ ಹಾಗೆ ನಾನು ಕೂಡ ಟಿಫನ್ ಮಾಡಿದೆ. ಅವ್ರಿಗೂ ಟಿಫನ್ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಪೂಜೆ ಮುಗಿಸ್ಕೊಂಡು ಹಾಗೆ ಜೋಳದ ಹಿಟ್ಟು ಖಾಲಿಯಾಗಿತ್ತು. ಅದಕ್ಕೆ ಜೋಳ ಕ್ಲೀನ್ ಮಾಡಿಸಿ ಹೋಗಿ ಹಿಟ್ಟು ಹಾಕಿಸ್ಕೊಂಬಂದು ಹಾಗೆ ಚಿಪ್ಸ್ ಮಾಡೋಣ ಅಂತ. ಇವ್ರಿಗೆ ಚಿಪ್ಸ್ ಅಂದರೆ ಇಷ್ಟ ಹುಡುಗರಿಗೆ, ಹಾಗೆ ಚಿಪ್ಸ್ ಮಾಡೋಣ ಅಂತ ಚಿಪ್ಸ್ ಮಾಡಿಸಿದ್ದೀನಿ. ಮೇಲ್ಗಡೆ ಕ್ಲೀನಾಗಿ ಸಿಪ್ಪೆ ತಗೊಂಡು ಹಾಗೆ ಒಂದು ಬುಟ್ಟಿಯಲ್ಲಿ ನೀರು ಇಟ್ಕೊಂಡು ಮೇಲ್ಗಡೆ ಚಿಪ್ಸ್ನ ಹೀಗೆ ಮಾಡ್ತಿದ್ದೀನಿ. ಚಿಪ್ಸ್ ಎಲ್ಲ ಮತ್ತು ಯಶ್ವಿ ಕೇಳ್ತಿದ್ದಾಳೆ, ಮಮ್ಮಿ ಯಾವಾಗ ಕರೆದು ಕೊಡ್ತೀವಿ ಮಮ್ಮಿ ತಿಂತೀನಿ ಅಂತಂದು. ತಡಿಯಮ್ಮ ಮಾಡೋಣ ಅಂತ ಮಾಡ್ತಿದ್ದೆ. ಹಾಗೆ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಅವನ್ನ ಒಂದು ಕುದಿಸಿ ತಗೊಂಡು ಆಮೇಲೆ ಬಿಸಿಲಿಗೆ ಒಣಗಿಸ್ಕೊಂಡ್ರೆ ಚಿಪ್ಸ್ ರೆಡಿ ಆಗುತ್ತೆ. ಅವು ಫುಲ್ ಕುದಿಬಾರ್ದು. ಈಗ ಎಲ್ಲ ಒಂದೇ ಕುದಿದ್ಮೇಲೆ ಅವನ್ನ ತಣ್ಣ ನೀರಿಗೆ ಹಾಕಿ ಆಮೇಲೆ ಒಣಗಾದ್ಮೇಲೆ ಹಾಗೆ ಫ್ಯಾನಿನ ಗಾಳಿಗೆ ಒಣಗಿಸಿದ್ರೆ ರೆಡಿ ಆಗುತ್ತೆ ಚಿಪ್ಸ್. ಹಾಗೆ ಮೈಸೂರು ಪಾಕ್ ಮಾಡೋಣ ಅಂತ ಮೈಸೂರು ಪಾಕ್ ಮಾಡ್ತಿದ್ದೀರಿ. ಯಾಕೋ ಅದು ಸರಿ ಬರಲಿಲ್ಲ. ಅವ್ರು ಹೇಳಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದೆ ಮೆಥಡು, ಆದರೆ ಹಿಂಗೆ ಗೂಡು ಬರಲಿಲ್ಲ. ಆದರೂ ಸ್ವೀಟ್ ಚೆನ್ನಾಗಿತ್ತು ತಿನ್ನೋಕ್ಕೆ. ನಿನ್ನೆ ಮಾಡಿಟ್ಟಿದ್ದು ಎಲ್ಲ ಒಣಗಿದ್ದವು, ಅದಕ್ಕೆ ಎಲ್ಲ ಎತ್ತಿಟ್ಕೊಂಡು ಹಾಗೆ ರಾತ್ರಿಗೆ ಚಿಕನ್ ತೊಗೊಂಡ್ರು. ಚಿಕನ್ ಮಾಡಿ ಅದಕ್ಕೆ ರೊಟ್ಟಿ ಮಾಡಿದ್ದೆ. ಇಲ್ಲಿಗೆ ನಾನು ಮಿನಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಬಾಯ್.